ಇಲ್ಲಿ ಇಬ್ಬರು ಇದ್ದಾರೆ. ಇವರು ಅನ್ಲೋಡ್ ಮಾಡೋಕೆ ಮುಂಚೆ ಕಾಸು ಕೊಡು ಅಂತ ಬಡ್ಕೊತವ್ರೆ. ಎಲ್ಲರೂ ಅನ್ಲೋಡ್ ಆದಮೇಲೆ ಕಾಸು ಕೇಳ್ತಾರೆ. ಈ ನನ್ನ ಮಕ್ಕಳು ಅನ್ಲೋಡ್ ಮಾಡೋಕೆ ಮುಂಚೆ ಕಾಸು ಕೊಡು ಅಂತವ್ರು. ಏನು ಮಾಡೋದು ಹೇಳಿ, ದರಿದ್ರೆ ನನ್ನ ಮಕ್ಕಳು. ಪಕ್ಕದಲ್ಲೇ ನಾಟಿ ಕೋಳಿಗಳವೆ. ಗಾಡೀಲಿ ಐಟಮ್ ಇದ್ದಿದ್ರೆ ಇಲ್ಲ ಡೀಲ್ ಮಾಡಿಬಿಟ್ಟು ಅಡುಗೆ ಮಾಡ್ಬೋದಾಗಿತ್ತು. ಗುರು ಪಾರ್ಟಿ ಫೋನ್ ಮಾಡಿದ್ರು. ಇವಾಗ ಅನ್ಲೋಡ್ ಆಗೋದು ಅನಂತಪುರ ಅಲ್ಲ, ಇವಾಗ ಗುಂಟೂರು ರೋಡಲ್ಲಿ ಬನ್ನಿ 60 ಕಿಲೋಮೀಟರ್ ಅಂತ ಇದ್ದಾರೆ. ಅಲ್ಟ್ರಾ ಸಿಮೆಂಟ್ ಫ್ಯಾಕ್ಟ್ರಿ ಗುರು ಇದು. ನಾನು ಯಾವುದೋ ಅಂದ್ಕೊಂಡಿದ್ರೆ ಅದೇ ನಮ್ಮ ರೋಡ್ಗಳೆಲ್ಲ ಚಿಕ್ಕದು, ಅದರಲ್ಲಿ ಬೇರೆ ಈ ರೆಕ್ಕೆಗಳು ಬೇರೆ ಹೋಗ್ತವೆ ನೋಡಿ. ಕೈನವನು ಬೆಲ್ಟ್ ಇಲ್ಲ ಮುಟ್ಟು ಜಾಗ ಬಿಟ್ಬಿಟ್ಟ ಗುರು. ಅವನ ಸರಿದ್ರು ನನ್ನ ಮಗ. ನಾವು ಬರೋ ಗಂಟೆ ಕಾಯ್ಬೇಕು. ಎಷ್ಟು ಗಂಟೆಗೆ ಬರ್ತಾ ಏನೋ ಗೊತ್ತಿಲ್ಲ. ನಾವು 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೋ. ಹಾಯ್ ಎಲ್ಲರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ RC ವ್ಲಾಗ್ಸ್. ಟೈಮ್ ಕರೆಕ್ಟ್ 1 ಗಂಟೆ ಆಗಿದೆ. ನಮ್ಮ ಮೇಡನಹಳ್ಳಿ ಹತ್ರ ಇರೋದು ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ ನಮ್ಮ ರಾಜಗುಲಿಗೆ. ಇವತ್ತು ನೋಡ್ಬೋದು ನಮ್ಮ ರಾಜಗುಲಿ ಲೋಡಿಂಗ್ ಆಗಿದೆ. ಟ್ಯಾಂಕ್ ಲೋಡು ಇದು ನಮ್ಮ ರಾಜಗುಲಿಗೆ ಆಗಿರೋ ಟ್ಯಾಂಕ್ ಲೋಡ್ ಇದೆ. ಡೀಸೆಲ್ ಬಂಕಲ್ಲಿ ಬಂದಿದ್ದೀನಿ. ಡೀಸೆಲ್ಲು 12,100 ರೂಪಾಯಿ ಡೀಸೆಲ್ ಹಾಕಿದ್ದೀನಿ. ಬನ್ನಿ ಹೋಗ್ತಾ ಇರೋಣ. ಅನ್ಲೋಡ್ ಎಲ್ಲಪ್ಪ ಅಂದರೆ ಆಂಧ್ರ ಅನಂತಪುರ ಗುರು. ಮೊದಲೇ ನಮ್ಮ ರೋಡ್ಗಳೆಲ್ಲ ಚಿಕ್ಕದು, ಅದರಲ್ಲಿ ಬೇರೆ ಈ ರೆಕ್ಕೆಗಳು ಬೇರೆ ಹೋಗ್ತವೆ. ಗುರು ಫೈನಲ್ ಆಗಿ ಆಂಧ್ರ ಬಾರ್ಡ್ರ್ ಪಾಸ್ ಹಾಕಿದ್ದೀನಿ. ನೋಡ್ಬೋದು ಗಾಡಿ ಸೈಡ್ ಹಾಕಿದ್ದೀನಿ. ಇಲ್ಲಿ ನೋಡಿದ್ಯಾ ಆಂಧ್ರ ಬಾರ್ಡ್ರ್ ಚೆಕ್ ಪೋಸ್ಟು. 5 ರೂಪಾಯಿ ಟ್ಯಾಕ್ಸ್ ಹಾಕಿದ್ರು ಗುರು. ಇವಾಗ ಹಾಕಿರೋದವರು ಗುರು. ಮುಂದೆ ಒಂದು ಟೀ ಅಂಗಡಿ ಇದೆ, ಹೋಗಿ ಟೀ ಕುಟ್ಕೊ ಬಂದೆ. ಹೋಗಿ ಟೈಮ್ ಕರೆಕ್ಟ್ಗೆ 5 ಗಂಟೆ ಆಗಿದೆ. ಬನ್ನಿ ಹೋಗೋಣ. ಗುರು ಬೆಳಗ್ಗೆ 5:30 ಆಗಿದೆ ಟೈಮು. ನಾನು ರಿಜಿಸ್ಟರ್ಡ್ ಒಂದು ಕಂಪ್ನಿ ಇದೆ ನೋಡಿ. ಆ ಕಂಪ್ನಿ ಎಷ್ಟು ದೊಡ್ಡ ಕಂಪ್ನಿ ಅಂದರೆ ಸುಮಾರು ನಾನು 2-3 ಕಿಲೋಮೀಟ್ರನ್ನ ಬರ್ತಾಯಿದ್ದೀನಿ. ಕಂಪ್ನಿ ಅಂತೂ ಎಂಡೇ ಆಗಿಲ್ಲ ಗುರು. ನೋಡಿ ಕಿಯಾ ಕಂಪ್ನಿ. ಈ ಕಂಪ್ನಿಯಲ್ಲೇ ಕಾರ್ಗಳು ರೆಡಿ ಮಾಡೋದು, ಕಿಯಾ ಕಾರು. ಸುಮಾರು ದೊಡ್ಡ ಕಂಪ್ನಿ ಗುರು ಇದು. ಗುರು ಇಲ್ಲಿಂದ ಅನಂತಪುರ 56 ಕಿಲೋಮೀಟ್ರ್ ಇದೆ. ಇನ್ನು ನಾವೊಂದು 7:15 ಹೋಗ್ಬಿಡ್ತೀನಿ ಆ ಪಾಯಿಂಟ್ಗೆ. ಮುಂದೆ ನೋಡಿ ಕ್ಲೈಮೇಟ್ ಯಾವ ಥರ ಇದೆ, ಬೆಟ್ಟಗಳು ನೋಡಿ, ಸೂರ್ಯ ನೋಡಿ ಎಲ್ಲಿ ಹುಡ್ತಾ ಇದ್ದಾರೆ. ಟೈಮ್ ಕರೆಕ್ಟ್ಗೆ ಇವಾಗ ನೋಡಿ ಟೈಮ್ ಎಷ್ಟಾಗಿದೆ, 6:17 ಆಗಿದೆ ಟೈಮು. ರೋಡೆಲ್ಲ ಚೆನ್ನಾಗಿದೆ ಗುರು. ಈ ರೋಡು ಏನಪ್ಪ ಅಂದರೆ ಸ್ವಲ್ಪ ಸ್ಪೀಡ್ ಬ್ರೇಕರ್ ಜಾಸ್ತಿ ಇದೆ. 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಒಂದು ಸ್ಪೀಡ್ ಜಾಸ್ತಿ ಹೈಟ್ ಹಾಕ್ಬಿಟ್ಟಿದ್ದಾರೆ. ಅದು ಗಾಡಿ ನಮ್ಗೆ ಗೊತ್ತಾಗೋದೇ ಇಲ್ಲ ಆ ಸ್ಪೀಡ್ ಬ್ರೇಕ್ ಇದೆ ಅಂತ. ಆ ಥರ ಹಾಕವ್ರೆ. ಇವಾಗ ತಾನೇ ಊಟವನ್ನು ಬರೆಸ್ಬೇಕು ಸೂರ್ಯ ಬೆಟ್ಟ ಸೆಂಟ್ರಲ್ಲಿ. ಚೆನ್ನಾಗಿ ಕಾಣ್ತಾ ಇದೆ. ಕಳಿಸಿರೋ ಲೊಕೇಶನ್ ಬಂದಿದ್ದೀನಿ. ಇನ್ನು ಪಾರ್ಟಿ ಬಂದಿದೆ ಇಲ್ಲಿಗೆ. ಬಂದು ಇಲ್ಲೇ ಟಿಫನ್ ಅಂಗಡಿ ಇದೆ, ಟಿಫನ್ ಮಾಡ್ಕೊಂಡು ಹೋಗಿ ಟಿಫನ್ ಮಾಡ್ಕೊಂಡು ಬಂದೆ. ಗುರು ಪಾರ್ಟಿ ಫೋನ್ ಮಾಡಿದ್ರು. ಇವಾಗ ಅನ್ಲೋಡ್ ಆಗೋದು ಅನಂತಪುರ ಅಲ್ಲ, ಇವಾಗ ಗುಂಟೂರು ರೋಡಲ್ಲಿ ಬನ್ನಿ 60 ಕಿಲೋಮೀಟರ್ ಅಂತ ಇದ್ದಾರೆ. ನಾವು ಮಾತಾಡಿರೋ ಬಾಡಿಗೆ ಬಂದಿದೆ ಅನಂತಪುರಕ್ಕೆ. ಇವಾಗ ಗುಂಟೂರು ರೋಡಲ್ಲಿ ಬನ್ನಿ ಅಂತ ಇದ್ದಾರೆ. 60 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೆ ಬಾಡಿಗೆ ಎಕ್ಸ್ಟ್ರಾ ಮಾತಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಬನ್ನಿ ಹೋಗೋಣ. ನೋಡಿಲ್ಲೇ ಲೆಫ್ಟ್ ತಗೋಬೇಕು. ಇದು ಹೊಸ ಬೈಪಾಸ್ ಗುರು, ಇದು ಹೊಸ್ದಾಗಿರೋದು.
ಗುರು ಲೊಕೇಶನ್ ಕಳಿಸಿದ್ದಾರೆ. ಈಗ ಇಲ್ಲಿಂದ 55 ಕಿಲೋಮೀಟರ್ ತೋರಿಸ್ತಾ ಇದೆ. ಯಾವುದೋ ಬುಗ್ಗ ಅಂತೆ ಊರು. ಆ ಊರಿಗೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗಿ ಫೋನ್ ಮಾಡೋಣ ಅಲ್ಲಿ ಹೋಗಿ. ಗುರು ಗುಂಟೂರು 423 ಕಿಲೋಮೀಟರ್ ಇದೆ ಗುರು ಇಲ್ಲಿಂದ. ಒಂದೇ ಈ ಥರ ರೋಡ್ ಇದ್ರೆ ಏನು ಟೆನ್ಷನ್ ಆಗಲ್ಲ ಗುರು, ಗೊತ್ತಾ ಇರ್ಬೋದು. ಚೆನ್ನಾಗಿದೆ ಅಂದ್ಬಿಟ್ಟು ಈ ರಿಂಗ್ ರೋಡಾಗ ಬಂದ್ಬಿಟ್ನಾ. ರೋಡ್ ನೋಡಿದ್ರೆ ಫುಲ್ಲು ತುಕಾಲಿ ರೋಡು, ದೂರ ಕಿತ್ತಾಗೈತೆ ಗುರು. ಚೆನ್ನಾಗಿದ್ದು ಫುಲ್ಲು ಕಿತ್ತಾಗೈತೆ ರೋಡು. ಗುರು ನೋಡಿ ರೋಡ್ ಸೈಡಲ್ಲಿ ಎಷ್ಟು ಹಾಕಿದ್ದಾರೆ ಕಡಪ ಕಲ್ಲುಗಳು ಎಲ್ಲ. ವೇಸ್ಟ್ ಏನಾಗಿ ಗೊತ್ತಿಲ್ಲ ಕಲ್ಲಿದು ಎಲ್ಲ ರೋಡ್ ಪಕ್ಕ ತುಂಬಿಟ್ಟವ್ರೆ. ಈ ಕಡೆ ಫ್ರೀಯಾಗಿ ಸಿಕ್ಕಂಗೈತೆ ಇದು ಕಡಪ ಕಲ್ಲು ನೋಡಿ. ಅನ್ರೋಡೆಲ್ಲ ಮಾಡ್ತಾವ್ರೆ ಟ್ಯಾಕ್ಟ್ರಿಯಲ್ಲಿ. ಫುಲ್ಲು ಕಡಪ ಕಲ್ಲ ಗುರು. ಪಾಯಿಂಟ್ ಇಲ್ಲಿಂದ 6 ಕಿಲೋಮೀಟರ್ ಇದೆ. ಏನು ಟ್ರೈನ್ ಬಂದೈತೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಯಾವುದೋ ಮುಂದೆ ಒಂದು ಫ್ಯಾಕ್ಟ್ರಿ ಇದೆ ನೋಡಿ. ಯಾವ ಥರ ಇದೆ ಫ್ಯಾಕ್ಟ್ರಿ ಇದು? ಒಳ್ಳೆ KGF ಮೂವಿಲಿ ಬರುತ್ತಲ್ಲ ಸೀನ್ಸ್ ಆ ಥರ ಇದೆ ಗುರು ಫ್ಯಾಕ್ಟ್ರಿ ಇದು. ಯಾವುದೋ ಸಿಮೆಂಟ್ ಫ್ಯಾಕ್ಟ್ರಿ ಇರಬೇಕಿದು. ರೋಡ್ ಎಲ್ಲ ಫುಲ್ ಕಿತ್ತೋಗೈತಪ್ಪ. ಫುಲ್ಲು ಸ್ಮೆಲ್ ಗುರು. ಇಲ್ಲೇ ಫುಲ್ಲು ಹಂದಿಗಳು ಸಾಕ್ಬಿಟ್ಟವ್ರೆ ನೋಡಿ. ಹಂದಿಗಳು ನೋಡ್ತಾವೆ. ಅಲ್ಟ್ರಾ ಸಿಮೆಂಟ್ ಫ್ಯಾಕ್ಟ್ರಿ ಗುರು ಇದು. ನಾನು ಯಾವುದೋ ಅಂದ್ಕೊಂಡಿದ್ರೆ ಅಲ್ಟ್ರಾ ಸಿಮೆಂಟ್ ಫ್ಯಾಕ್ಟ್ರಿ. ನೋಡಿ ಯಾವ ಥರ ಮಾಡೋರು ಎಲ್ಲ. ಸೇಮ್ ಬಳ್ಳಾರಿ ಥರ ಗುರು ಇದು ಧೂಳು. ಸೇಮ್ ಅದೇ ಥರ ಫ್ಯಾಕ್ಟ್ರಿಗಳೇ ಯಾವಪ್ಪ ಇಲ್ಲೇ. ಮಣ್ಣೆಲ್ಲ ಕಪ್ಪು ಮಣ್ಣು. ನಮ್ಮ ರಿಜಿಸ್ಟರ್ಡ್ ಇದೇ ಕಂಪ್ನಿ ನಮ್ಮದು. ಗೇಟ್ ಮುಂದೆ ಇದೆ ಅಂತೆ. ಇದು ದೊಡ್ಡ ಫ್ಯಾಕ್ಟ್ರಿ ಗುರು. ಇದು ಯಾವುದೋ ಕಬ್ಬನ್ನ ರೆಡಿ ಮಾಡೋದು ಫ್ಯಾಕ್ಟ್ರಿ ಇದು. ದೊಡ್ಡ ದೊಡ್ಡ ಕಂಪ್ನಿಗಳಾಗ ಬೇಗ ಅನ್ಲೋಡ್ ಆಗಲ್ಲ ಗುರು. ಅದೊಂದು ಕಾರಣ ನಮ್ಗೆ. ಸಣ್ಣ ಕಂಪ್ನಿಗಳಾದ್ರೆ ಬೇಗ ಅನ್ಲೋಡ್ ಕಳಿಸ್ಬಿಡ್ತಾರೆ. ದೊಡ್ಡ ಕಂಪ್ನಿಗಳಾಗ ನಮ್ಗೆ ಕೇಳೋರಿಲ್ಲ ಮಾಡೋರಿಲ್ಲ ನೋಡಿ. ಒಂದು ಲಾರಿ ಹೋದರೆ ಅದರಿಂದ ಎಷ್ಟು ಧೂಳು ಹೋಗುತ್ತೆ. ಬನ್ನಿ ಇದೇ ಫ್ಯಾಕ್ಟ್ರಿ. ಗಾಡಿ ಸೈಡ್ಗೆ ಹಾಕಿ ಕೇಳೋಣ ಹೋಗಿ. ಇದೇ ಫ್ಯಾಕ್ಟ್ರಿ ಅಂತೆ. ಮುಂದೆ ಪಾರ್ಕಿಂಗ್ ಇದೆ ಅಂತೆ. ಅಲ್ಲಿ ಹಾಕ್ಬಿಟ್ಟು ಬಿಲ್ ತಗೊಬರ್ರಿ ಅಂತ ಅವ್ರೆ ಗುರು. ನೋಡಿ ಇದೇ ಪಾರ್ಕಿಂಗ್ ಅಂತೆ. ಅದು ಮಣ್ಣು ಪಾರ್ಕಿಂಗ್ ಗುರು. ಇದು ಬೇರೆ ಒಳ್ಳೆ ಐತೆ. ಇಲ್ಲೇ ಮಾಡ್ತಾ ನಿಲ್ಸೋಣ ಹೋಗಿ ಬಿಲ್ ತಗೊಂಡು ಎಂಟ್ರಿ ಮಾಡಿಸ್ಕೊಬರೋಣ ಹೋಗಿ ಗುರು. ಎಂಟ್ರಿ ಎಲ್ಲ ಮಾಡಿದ್ದಾಯ್ತು. ಬಿಲ್ಲೆಲ್ಲ ತಗೊಂಡಿದ್ದಾರೆ. ಫೋನ್ ನಂಬರ್ ಕೊಟ್ಟಿದ್ದೀನಿ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೆಷ್ಟು ಗಂಟೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಗುರು. ನೋಡಿ ಇಲ್ಲಿ ಮಣ್ಣೆಲ್ಲ ನೋಡಿ. ಮಣ್ಣು ಯಾವ ಥರ ಇದೆ ಎಲ್ಲ ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿದೆ ಮಣ್ಣೆಲ್ಲ. ಫುಲ್ಲು ಏರಿಯಾ ಪೂರ್ತಿ ಬ್ಲ್ಯಾಕ್ ಇರೋದು. ರಾಜಗಳನ್ನ ಹಾಕಿದ್ದೀವಿ ಇಲ್ಲಿ. ಪಕ್ಕದಲ್ಲೇ ನಾಟಿ ಕೋಳಿಗಳವೆ. ಗಾಡೀಲಿ ಐಟಮ್ ಇದ್ದಿದ್ರೆ ಇಲ್ಲ ಡೀಲ್ ಮಾಡ್ಬಿಟ್ಟು
ಆರೈಕೆ ಮಾಡ್ಬೋದಾಗಿತ್ತು. ಎಲ್ಲ ಪ್ಯೂರ್ ನಾಟಿ ಕೋಳಿ ಗುರು. ಗುರು ಅರ್ಧವರಾದ್ಮೇಲೆ ಗಾಡಿ ಒಳಗೆ ಬಿಡು ಅಂತ ಹೇಳಿದ್ದಾರೆ. ಗಾಡಿ ತಗೊಂಡ್ಬಂದಿದ್ದೀನಿ ಗೇಟ್ ಹತ್ರ. ಬಿಲ್ ಕೊಟ್ಟಿದ್ದಾರೆ, ಒಳಗಡೆ ಹೋಗ್ತಾ ಇದ್ದೀನಿ. ಇನ್ನು ಒಳಗಡೆ ಹೋಗಿ ಯಾರು ಕೈ ಕಾಲು ಹಿಡಿಬೇಕು ಗೊತ್ತಿಲ್ಲ. ಇನ್ನು ಪೇಮೆಂಟ್ ಹಾಕಿ ಗಾಡಿ ಪೇಮೆಂಟ್ ಹಾಕ್ಬೇಕಂತೆ. ಗುರು ಸ್ಟೋರ್ ಹತ್ರ ಬಂದು 3 ಅವರ್ ಆಗಿದೆ, ಇನ್ನೂ ಅನ್ಲೋಡ್ ಮಾಡಿಲ್ಲ ನೋಡಿ. ಅದೇ ಸ್ಟೋರು, ವೆಯ್ಟ್ ಮಾಡಿ ಬರ್ತೀಯ ಅಂತ ಹೇಳ್ತಾನೆ ಇದ್ದಾರೆ. ಇನ್ನೂ ಒಂದೇ ಇಲ್ಲ ಗುರು. ಟೈಮ್ ಬೇರೆ 12:30 ಆಗಿದೆ. ನಾನು ಕರೆಕ್ಟಾಗಿ 9:30 ಬಂದೇ ಇರಪ್ಪ ಇದು ಕಂಪನಿಗೆ. ಏನು ಮಾಡೋದು ಹೇಳಿ. ಮೇಲ್ಗಡೆ ಬಗೆಯವರು ಹೋಗ್ತಾ ಇದೆ ಚಿಮ್ನಿಯಲ್ಲಿ. ಫುಲ್ಲು ಈ ಥರ ಈ ಕಡೆ ಫುಲ್ ಮಣ್ಣೆಲ್ಲ ಕರಿ ಮಣ್ಣುಗರು. ಕಂಪ್ನಿಯಲ್ಲಿ ಧೂಳು ಅಂದರೆ ಧೂಳು. ಒಂದು ಗಾಡಿಗೆ ಹೋದ್ರೆ ಭಯಂಕರ ಧೂಳು ಹೋಗುತ್ತೆ. ಅದು ಯಾವಾಗಾದ್ರೂ ಮಾಡ್ಕೊಂಡ್ಲಿ ಗುರು. ಕಂಪ್ನಿಯಿಂದ ಆಚೆ ಕಡೆ ಬಂದಿದ್ದೀನಿ ಊಟ ಮಾಡೋಣ ಅಂತ. ನೋಡಿ ಇಷ್ಟೊಂದು ಹೋಟ್ಲಿದೆ. ಟೈಮು 1 ಗಂಟೆ ಆಗಿದೆ. ಒಂದು ಎಲ್ಲಿ ಊಟನಿಲ್ಲ ಗುರು, ಎಲ್ಲ ಖಾಲಿ ಆಗ್ಬಿಟ್ಟಿದೆ ಈ ಪಂಪ್ಯಾಗ. ಅದಕ್ಕೆ ನೋಡಿ ಮಿಕ್ಸರ್ ಪಾಟ್ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಧೂಳು ನೋಡಿ ಯಾವ ಥರ ಇದೆ ಧೂಳು. ಒಂದು ಗಾಡಿ ಹೋದ್ರೆ ಧೂಳು ಕಿತ್ಕೊಳ್ಳುತ್ತೆ. ನನ್ನ ಮಕ್ಕಳು ಅನ್ಲೋಡ್ ಮಾಡೋಂಗಿಲ್ಲ ಇನ್ನೂ ಗುರು. ಟೈಮ್ 3 ಗಂಟೆ ಆಗಿದೆ ನೋಡಿ. ಇವಾಗ ಕೊಟ್ಟವ್ರೆ ಬಿಲ್ಲು ಆ ಗಾಡಿಗೆ ಮತ್ತು ನನ್ನ ಗಾಡಿಗೆ. ಆ ಗಾಡಿ ಹಿಂದೆ ಹೋಗ್ಬೇಕು. ಎಲ್ಲೋ ಕಲರ್ ಬಿಲ್ ಇದ್ರೇ ಆ ಗಾಡಿ ಅನ್ಲೋಡ್ ಆಗೋದಿಲ್ಲ. ಗಾಡಿ ಅನ್ಲೋಡ್ ಆಗಲ್ಲ. ಕಾರಲ್ಲಿ ಸೂಪರ್ವೈಸರ್ ಹೋಗ್ತಾ ಇದ್ದಾರೆ. ಅವ್ರಿಂದ ನಾವೆಲ್ಲ ಹೋಗ್ಬೇಕು. ನಮ್ಮ ಗಾಡಿಗಳೆಲ್ಲ ನನ್ನಿಂದ 2 ಗಾಡಿ ಬರುತ್ತೆ. ನನ್ನ ಗಾಡಿ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ. ಅವ್ನು ಬಂದು ಬಿಲ್ ಕೊಟ್ಟ ಮೇಲೆ ಗಾಡಿ ಅನ್ಲೋಡ್ ಹೋಗೋದು ಇವರು. ಮುಖಾಲಿ ನನ್ನ ಮಕ್ಕಳು. ನೋಡಿ ಬರೋ ಐರನ್ ಕಬ್ಬಣ ರೆಡಿ ಆಗೋದು. ಎಲ್ಲ ಸ್ಲಿಪ್ ಅವ್ನ ಕೇಳಿ ಕೊಡಬೇಕು ಸಪೋರ್ಟ್ ಕೈಗೆ. ಮುಂದೆ ಧೂಳು ನೋಡಿ ಗುರು ಯಾವ ಥರ ಇದೆ. ಇಲ್ಲಿ ಗ್ಲಾಸ್ ಇಟ್ಬೇಕು, ಇಲ್ಲಾಂದರೆ ಗಾಡಿ ಒಳಗಡೆ ಅಲ್ಲಿ ತುಂಬ ಹೋಗ್ಬಿಡ್ತದೆ ಧೂಳು. ಏನೋ ಕಾಣಿಸಲ್ಲ ಗುರು. ನೋಡಿ ಮುಂದೆ ಧೂಳು ಯಾವ ಥರ ಹೋಗ್ತಾ ಇದೆ. ಓಕೆ ಅಷ್ಟು ಅನ್ಲೋಡ್ ಮಾಡ್ತಾರಂತೆ. ಫೈನಲಾಗಿ 100 ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಬೆಲ್ಟೆಲ್ಲ ಬಿಚ್ಚಿದ್ದೀನಿ. ಒಂದು ಬೆಲ್ಟ್ ಮಾತ್ರ ಇದೆ. ಕ್ರೈನು ಬಂದಿದ್ದು ಹಿಂದೆಗಡೆ. ಆ ಕ್ರೈನ್ ಹತ್ರ ಒಂದು ಬೆಲ್ಟ್ ಇದೆ ಮಾತ್ರ, ಇನ್ನೊಂದು ಬೆಲ್ಟ್ ಇಲ್ಲ. ಇದಕ್ಕೆ ಎತ್ತಕ್ಕೆ 2 ಬೆಲ್ಟ್ ಬೇಕು ಬರೋ. ಒಂದೇ ಬೆಲ್ಟ್ ಇರೋದು ಎತ್ತಕ್ಕೆ. ಅದಕ್ಕೆ ತಗೊಬರಕ್ಕೆ ಹೋಗಿದ್ದಾರೆ ಸೂಪರ್ವೈಸರು. ನೋಡಿ ಮಣ್ಣು ಯಾವ ಥರ ಇದೆ, ಕಪ್ಪು ಮಣ್ಣು. ನೋಡಿ ಟಿಪ್ಪರ್ಗಳಲ್ಲಿ ಯಾವ ಥರ ಕೂತ್ಕೊಳ್ಳುತ್ತೆ ಮಣ್ಣಲ್ಲಿ. ನೀವೇನು ಹೇಳಿ ಟಿಪ್ಪರ್ಗಳು ಲೆಕ್ಕನೇ ಇಲ್ಲ ಗುರು. क्यों चला गया क्रेन का? क्यों चला गया आदमी? आ रहा नहीं आ रहा। उसका पास बेल्ट नहीं है। बेल्ट नहीं है क्या कर? ए देख आदमी बुला रहा. ಇಲ್ಲಿ ಇಬ್ಬರು ಇದ್ದಾರೆ. ಇವರು ಅನ್ಲೋಡ್ ಮಾಡೋಕೆ ಮುಂಚೆ ಕಾಸು ಕೊಡು ಅಂತ ಬಡ್ಕೊತವ್ರೆ. ಎಲ್ಲರೂ ಅನ್ಲೋಡ್ ಆದ್ಮೇಲೆ ಕಾಸು ಕೇಳ್ತಾರೆ. ಈ ನನ್ನ ಮಕ್ಕಳು ಅನ್ಲೋಡ್ ಮಾಡೋಕೆ ಮುಂಚೆನೇ ಕಾಸು ಕೊಡು ಅಂತವ್ರು. ಏನು ಮಾಡೋದು ಹೇಳಿ. ದರಿದ್ರ ನನ್ನ ಮಕ್ಕಳು. ನೋಡಿ ಅವ್ನು ಸೂಪರ್ವೈಸರ್ ಬೆಲ್ಟ್ ಎತ್ಕೊ ಬಂದಾನು ಕಾರಲ್ಲಿ. ಇವಾಗ ಬೆಲ್ಟ್ ತಗೋ ಬಂದ ಕ್ರೈನ್ ಇಲ್ಲ. ಅದಕ್ಕೆ ಇಷ್ಟೊತ್ತು ಕಾಯಬೇಕು ಇನ್ನು. ನೋಡಿ ಕ್ರೈನ್ ಬಂತು ನೋಡಿ. ಬೆಲ್ಟಾಗಿ ಎತ್ತಾ ಇದ್ದಾರೆ ಈಗ. ಮೈ ಮೇಲೆ ರಬ್ಬರ ಇಳಿತು ಗುರು. ಇವಾಗ ದರಿದ್ರ ಇಳಿದು ಕೆಳಗಡೆ ಹೋಯ್ತು. पैसे दे दिया ना? पैसे दिया उसका दिया ना?
ಖಾಲಿ ಗಾಡಿ ಪೇಮೆಂಟ್ ಹಾಕೋ ಬಂದು ಹೋಗಿ ನೋಡ್ಬೋದು. ಇವೆರಡು ಕೊಟ್ಟರೆ ಬಿಲ್ ರಿಸೀಪ್ಟ್ ಕೊಡ್ತಾರೆ. ಇವಾಗ ತೊಗೊಂಡು ಹೋಗ್ತಾರೆ. ನಾವು ನೋಡಿ ಮುಂದೆ ನಮ್ಮ ಅಣ್ಣವ್ರು ಹೆಂಗವ್ರು ಇಲ್ಲಿ ಅಣ್ಣ ಜ್ಯೂಸ್ ಕುಡಿತಾವನೆ. ಮೊನ್ನೆ ಇಲ್ಲಿದ್ರೆ ಆಗಲ್ಲ, ಕೊಟ್ಬಿಟ್ಟು ರಿಸೀಪ್ಟ್ ತಗೊಂಡು ಹೋಗ್ತಾರಣ್ಣ. ಈ ಕಂಪ್ನಿ ಸರ್ವಿಸ್ ಸಾಕಿನ್ನ ಬೆಳಗ್ಗೆ 5 ಗಂಟೆಗೆ ಎಲ್ಲರ ಕಾಪಿ ಮತ್ತು ಗೇಟ್ ಪಾಸ್ ಕೊಟ್ಟಿದ್ದಾನೆ. ಗೇಟಲ್ಲಿ ಕೊಟ್ಬಿಟ್ಟು ಹೋಗ್ತಾರಣ್ಣ ಬೆಂಗಳೂರು ಕಡೆ ವಾಪಸ್ಸು. ನಾನು ನೋಡಿ ರಿಸೀಪ್ಟ್ ತಗೊಬರೋದಕ್ಕೆ ಕೋತಿಗಳು ಒಳಗಡೆ ನೀರು ಬಾಟ್ಲಿತ್ತು ನೋಡಿ. ನೀರೆಲ್ಲ ಚೆಲ್ಲಾಕಿದೆ. ಮತ್ತು ನೋಡಿ ನೀರು ಬಾಟ್ಲು ಎತ್ಕೊಂಡು ಮೇಲೆ ಕಿತ್ತಾಕ್ತಾವನೆ ನೋಡಿ. ಬಿಸಾಕ್ತಾವೆ ಈ ಕೆಳಗೆ. ಇವಾಗ ಯಾಕೋ ಶಿಷ್ಯ ಇನ್ನು ಒಳಗೆ ಏನೇನು ಕೆಲಸ ಮಾಡೋಣ ಗೊತ್ತಿಲ್ಲ ಗುರು. ಎಲ್ಲ ಹುಡುಕಿರ್ತಾನೆ. ಏನಿಲ್ಲ ಐಟಮ್ ಬಿಡಿ ಆವಾಗಲಿ. ಬನ್ನಿ ಇಲ್ಲಿಂದ ಆಚೆ ಫಸ್ಟ್ ಹೋಗ್ತಾ ಇರೋಣ. ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರೆಲ್ಲ ಹೊಸ ನೋಡ್ತಾ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗೋಣ. ಓಕೆ ಗುರು.